ಟ್ರೋಫಿಯನ್ನ ಭಾರತ ಪಾಕಿಸ್ತಾನವನ್ನ ಮಣಿಸಿ ಗೆದ್ದು ಈಗಾಗಲೇ ತಿಂಗಳುಗಳು ಕಳೆದ್ರೂ ಕೂಡ ಟ್ರೋಫಿ ಇನ್ನ ನಮ್ಮ ಟೀಮ್ ಇಂಡಿಯಾದ ಕೈ ಸೇರಿಲ್ಲ. ಇದಕ್ಕೆ ಕಾರಣ ಪಾಕಿಸ್ತಾನದ ಯಾವೊಬ್ಬ ನಾಯಕನಿಂದಲೂ ಕೂಡ ನಾವು ಟ್ರೋಫಿಯನ್ನ ಸ್ವೀಕಾರ ಮಾಡಲ್ಲ ಅಂತ ಭಾರತ ಅವತ್ತು ತಿರಸ್ಕರಿಸಿತ್ತೆ. ಇದಕ್ಕೆ ಒಂದು ಪ್ರತಿರೋಧವಾಗಿ ಅಥವಾ ಒಂದು ರೀತಿಯ ಅವಮಾನವಾಗಿ ಇನ್ನೂವರೆಗೂ ಕೂಡ ಟ್ರೋಫಿ ನಮ್ಮ ಕೈ ಸೇರಿಲ್ಲ. ದುಬೈಗೆ ಬಂದು ಈ ಒಂದು ಟ್ರೋಫಿಯನ್ನ ತೆಗೆದುಕೊಳ್ಬೇಕು BCCI ಅಥವಾ ಟೀಮ್ ಇಂಡಿಯಾದ ಯಾರಾದ್ರೂ ಹೋಗಿ ಅಲ್ಲಿ ಟ್ರೋಫಿಯನ್ನ ತೆಗೆದುಕೊಳ್ಬೇಕು ಅಂತ ಒಂದು ಹಠಕ್ಕೆ ಬಿದ್ದಿರ್ತಾನೆ. ಅಲ್ಲಿನ ACCನ ಅಧ್ಯಕ್ಷರಾದಂತಹ ಮೊಹಸಿನ್ ನಖ್ವಿ, ಈತ ಪಾಕಿಸ್ತಾನದ ಸಚಿವ ಕೂಡ ಹೌದು. ಸೊ ಈತನ ಹಠಕ್ಕೆ ಮಣಿದಿರ್ಲಿಲ್ಲ. ಆದ್ರೆ ಈಗ ಅಲ್ಲಿಗೆ ಹೋಗಿ ಟ್ರೋಫಿಯನ್ನ ಕೇಳುವಂತಹ ಅಥವಾ ವಿಚಾರಿಸುವಂತಹ ಸಂದರ್ಭದಲ್ಲಿ BCCIಗೆ ಒಂದು ಶಾಕಿಂಗ್ ಫ್ಯಾಕ್ಟ್ ಗೊತ್ತಾಗಿದೆ. ಯಾಕಂತಂದ್ರೆ ಮೊಹಸಿನ್ ನಖ್ವಿ ಈ ಒಂದು ಟ್ರೋಫಿಯನ್ನೇ ಒಂದು ಅಜ್ಞಾತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಬಚ್ಚಿಟ್ಟಿದ್ದಾನೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಗ್ತಿದೆ. ಇದರಿಂದ ಗೊತ್ತಾಗುತ್ತೆ ಪಾಕಿಸ್ತಾನ ಹಾಗೂ ಅಲ್ಲಿನ ಒಂದು ಜನಪ್ರತಿನಿಧಿಗಳ ಒಂದು ಮನಸ್ಥಿತಿ ಎಷ್ಟು ತುಚ್ಛವಾಗಿದೆ, ಎಷ್ಟು ಕೀಳು ಮಟ್ಟದಲ್ಲಿದೆ ಅಂತ. ಅಂದ್ರೆ ಇನ್ ಎಷ್ಟು ಮಟ್ಟಕ್ಕೆ ಅವರು ಕೆಳಗೆ ಎಳೆಯುತ್ತಾರೆ, ತಮ್ಮ ಒಂದು ಮರ್ಯಾದೆಯನ್ನ ತಾವೇ ವಿಶ್ವ ಮಟ್ಟದಲ್ಲಿ ಹರಾಜು ಹಾಕೊಳ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ರೀತಿ ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ಈಗ ಮೊಹಸಿನ್ ನಖ್ವಿ ಮತ್ತೊಮ್ಮೆ ಟ್ರೋಲ್ಗೆ ಗುರಿಯಾಗಿದ್ದಾನೆ, ಜೊತೆಗೆ ಪಾಕಿಸ್ತಾನದ ಮರ್ಯಾದೆಯನ್ನ ಕೂಡ ಹರಾಜು ಹಾಕಿರುವಂತದ್ದು.